ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಗಿಲ್ಲಿ ನಟ ಅವರು ಇವಾಗ ಸಪ್ತಗಿರಿ ಒಂದು ಯೂನಿವರ್ಸಿಟಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಪ್ತಗಿರಿ ಒಂದು ಯೂನಿವರ್ಸಿಟಿಯಲ್ಲಿ 2.0 ಒಂದು ಇನಾಗ್ರೇಷನ್ ಇರುತ್ತದೆ. ಅದರ ಒಂದು ಕಾಲೇಜ್ಗೋಸ್ಕರ ಇಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿಯವರು ಬಂದ ತಕ್ಷಣ ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಗಳು ನೋಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದರ ಒಂದು ಕ್ರೇಜ್ ನೋಡಿದರೆ ಇಲ್ಲಿ ಗಿಲ್ಲಿಯವರು ಫಸ್ಟ್ ಟೈಮ್ ನಾ ಯೂನಿವರ್ಸಿಟಿ ಅಂದರೆ ಕಾಲೇಜ್ಗೆ ಬಂದಿನ ಅಥವಾ ಏನೋ ಒಂದು ರೆಸಾರ್ಟ್ಗೆ ಬಂದಿದ್ದೀನ, ಒಂದು ರಿಸೆಪ್ಷನ್, ಅಷ್ಟೊಂದು ಕ್ರೇಜು, ಅಷ್ಟೊಂದು ಹೆವಿ, ಅಷ್ಟೊಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಲೈಟಿಂಗ್ಸ್ ಕೂಡ ಅಲ್ಲಿ ಕಾಲೇಜ್ ಅಂತಾನೆ ಹೇಳ್ತಾ ಇಲ್ಲ, ಏನು ಯಾವುದೋ ಒಂದು ದೊಡ್ಡ ಪ್ರೋಗ್ರಾಮ್ಗೆ ಬಂದಿದ್ದೀನಿ ಅಂತಂದು ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ಅರಮನೆ ಅಂತ ಫೀಲ್ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಇವಾಗ ಒಂದು ಇವೆಂಟ್ನಲ್ಲಿ ಎಲ್ಲೂ ಕೂಡ ನಾನು ಒಂಥರ ಮುಜುಗರ ಪಟ್ಟಿಲ್ಲ, ಒಂಥರ ಭಯ ಪಟ್ಟಿಲ್ಲ. ಈ ಒಂದು ಸಪ್ತಗಿರಿಯಲ್ಲಿ ಕಾಲೇಜ್ಗೆ ಎಂಟ್ರಿ ಕೊಟ್ಟ ತಕ್ಷಣ ನನಗೆ ಒಂದು ಗಾಬರಿ ಆಗಿಬಿಡ್ತು. ಅಷ್ಟೊಂದು ಕ್ರೇಜು, ಇಷ್ಟೊಂದು ದೊಡ್ಡ ಒಂದು ಕಾಲೇಜ್ನಾಗೆ ನಾ ಬಿಗ್ ಬಾಸ್ ಒಂದು ದೊಡ್ಡ ಒಂದು ವೇದಿಕೆ ಇತ್ತು. ನೆಕ್ಸ್ಟೇ ಈ ಒಂದು ದೊಡ್ಡ ವೇದಿಕೆಗೆ ಬಂದಿದ್ದು ಇಷ್ಟೊಂದು ನಾನು ಗಾಬರಿ ಪಡ್ತಾಯಿದ್ದು. ಫಸ್ಟ್ ಟೈಮ್ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೂ ಹೋಗಿದ್ದೆ, ಬಟ್ ಈ ಥರ ನನಗೆ ಗಾಬರಿ ಆಗಲಿಲ್ಲ ಅಂತಂದು ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಗಿಲ್ಲಿಯವರು ಬಂದ ತಕ್ಷಣ ಎಲ್ಲ ಒಂದು ಸ್ಟೂಡೆಂಟ್ಗಳು ಫುಲ್ ಫೋಟೋ ಹಾಕ್ತೇನೆ ಇವಾಗ ನೋಡಿ. ಅಷ್ಟೊಂದು ಕ್ರೇಜ್ ಇದೆ, ಅಷ್ಟೊಂದು ಫುಲ್ ತಂಬ್ಲೈನಲ್ಲಿ ಹಾಕಿರ್ತೀನಿ ನೋಡಿ. ಅಷ್ಟೊಂದು ಕ್ರೇಜ್ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಗೆ ಬಂದ ತಕ್ಷಣ ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಗಳು ಸೇರಿ ಮತ್ತು ಗಿಲ್ಲಿ ಅವ್ರನ್ನ ಒಂದು ಇಂಟರ್ವ್ಯೂ ಮುಖಾಂತರ ಸಪ್ತಗಿರಿ ಒಂದು ಯೂನಿವರ್ಸಿಟಿ 2-3 ಮಾತು ಹೇಳಿ ಅಂದಾಗ ನೀವು ಏನು ಇಷ್ಟಪಡ್ತೀರೋ ಆ ಒಂದು ಇಷ್ಟಪಟ್ಟಂಥ ಕೆಲಸ ಮಾಡಿ. ಹಾಗೆ ನೀವು ಏನು ಅನ್ಕೊತಾ ಇದ್ದೀರಿ, ಸಪ್ತಗಿರಿ ಯೂನಿವರ್ಸಿಟಿ ಇದವರು ಕ್ವಶನ್ ಕೇಳ್ತಾ ಇರ್ತಾರೆ ಗಿಲ್ಲಿಗೆ. ನಾನು ತುಂಬ ಕೇಳಿದ್ದೀನಿ, ಇಲ್ಲಿ ಬಂದಂಥ ಒಂದು ದೊಡ್ಡ ಯೂನಿವರ್ಸಿಟಿ ಅಂತೆ, ಇಲ್ಲಿ ಬಂದಂಥವರು ಸ್ಟೂಡೆಂಟ್ಗಳು ಆರ್ಟಿಸ್ಟ್ ಆಗಿ ಒಂದು ಡೈರೆಕ್ಷನ್ ಆಗಿ ಮತ್ತು ಎಲ್ಲ ಒಂದು ದೊಡ್ಡ ಒಂದು ಹುದ್ದೆಗೆ ಸೇರ್ತಾರೆ ಅಂತಂದು ನಾನು ಕೇಳಿದ್ದೀನಿ. ಎಲ್ಲನೂ ಕೂಡ ತುಂಬ ಗ್ರ್ಯಾಂಡಾಗಿ ದೊಡ್ಡ ಅರಮನೆ ಥರ ಬಿಗ್ ಬಾಸ್ ಹೇಗಿತ್ತು ಆ ಥರ ನೀವು ಟ್ರೀಟ್ ಮಾಡಿದರೆ. ಡೆಕೋರೇಷನ್ ಕೂಡ ಎಲ್ಲನೂ ಕೂಡ ಸ್ಟೂಡೆಂಟ್ ಅಂತರೂ ಫುಲ್ ಎಲ್ಲ ಒಂದು ಸ್ಟ್ರೆಂತ್ ಇದೆ, ಫುಲ್ ಕ್ರೇಜ್ ಇದೆ. ನಾನಂತರೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಗ್ ಬಾಸ್ ಬಿಟ್ಟರೆ ಈ ಒಂದು ಪ್ರೋಗ್ರಾಮ್ನೇ ನಾನು ತುಂಬ ಗಾಬರಿಯಿಂದ ನೋಡ್ತಾ ಇರೋದು ಅಂತಂದು ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸ್ಟೇಜ್ ಮೇಲೆ ಬಂದುಬಿಟ್ರೆ ಗಿಲ್ಲಿ ಅಂತರೂ ಸ್ಟೇಜ್ ಮೇಲೆ ಬಂದುಬಿಟ್ರೆ ಅದ್ರಾಗ ಸೆಕೆಂಡ್ ಇಯರ್ ಹುಡುಗರು, ಕಾಲೇಜ್ ಹುಡುಗರು ಬಿಡ್ತಾರ ಗಿಲ್ಲಿ ಅಂತಂದು ಫುಲ್ಲು ಕ್ರೇಜ್ ನೋಡಿದರೆ ಯಪ್ಪ ಇಂಥ ಕ್ರೇಜಾ ಅಂತಂದು ಹೇಳ್ತಾರೆ. ಹಾಗೆ ಒಂದು ಗಿಲ್ಲಿ ಬಂದ ತಕ್ಷಣ ಒಂದು ಆ್ಯಂಕರ್ಗಳು ಕೂಡ ಇಲ್ಲಿ ಗಿಲ್ಲಿಯವರು ಒಂದು ನಮ್ಮ ಮಂಡ್ಯದ ಹುಡುಗ ಇವಾಗ ಬಂದ ತಕ್ಷಣ ಒಂದು 2 ಸ್ಟೆಪ್ ನಮಗೋಸ್ಕರ ಹಾಕ್ತಾರೆ ಮತ್ತು ಸಾಂಗ್ ಕೂಡ ಹಾಡ್ತಾರೆ. ಸೈಲೆಂಟಾಗಿ ಇರಿ ಅಂತಂದು ಆ್ಯಂಕರ್ ಅವರು ಹೇಳಿದ ತಕ್ಷಣ ನಾನು ನಿಮ್ಮಷ್ಟು ಚೆನ್ನಾಗಿ ಸಾಂಗ್ ಹಾಡಲ್ಲ, ನೀವು ಇಷ್ಟೊಂದು ಸ್ಟೂಡೆಂಟ್ ಇದ್ದೀರಾ, ನಿಮ್ಮ ಮುಂದೆ ನಾನು ಚಿಕ್ಕವನು, ನಾನು ಅದರಲ್ಲೂ ಇದು ಇಂಗ್ಲೀಷ್ ಮೀಡಿಯಮ್ ಒಂದು ಕಾಲೇಜು, ನನಗೆ ಫುಲ್ ಭಯ ಆಗಿಬಿಡ್ತು. ಏನಪ್ಪ, ನಾನು ಕನ್ನಡ ಮೀಡಿಯಮು, ನನಗೆ ಇಂಗ್ಲೀಷ್ ಬರಲ್ಲ. ಇವರು ಆ ಒಂದು ಕಾಲೇಜ್ಗೆ, ಸಪ್ತಗಿರಿ ಕಾಲೇಜ್ ಯೂನಿವರ್ಸಿಟಿ ತುಂಬ ಫೇಮಸ್ಸು, ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲೇ ಆ್ಯಂಕರ್ ಮಾಡ್ತಾರೆ. ನಾನು ಅಂತರೂ ಕನ್ನಡ ಮೀಡಿಯಮು, ನನಗೆ ಇಂಗ್ಲೀಷ್ ಬರಲ್ಲ. ಏನಾದರೂ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಿದರೆ ನಾನು ಏನು ಅಂತ ಹೇಳಬೇಕು. ನನಗೆ ಗಾಬರಿ ಆಗಿಬಿಡ್ತು. ಏನಪ್ಪ ಇವರು ಇನ್ಸರ್ಟ್ ಮಾಡೋಕ್ಕೆ ಅಂತಂದು, ಅವಮಾನ ಮಾಡೋಕ್ಕೆ ಅಂತಂದು ಈ ಒಂದು ಇವೆಂಟ್ಗೆ ಕರೆದಿದ್ದಾರಾ ಅಂತಂದು ಗಿಲ್ಲಿ ಅವರು ಹೇಳ್ತಾರೆ. ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟು, ನಾನು ಕನ್ನಡ ಲೋಕಲ್ ಕನ್ನಡ ಮೀಡಿಯಮ್ಮು, ನಾನು ಹೇಗೆ ನಿಮ್ಮ ಜೊತೆ ಮಾತಾಡಲಿ ಅಂದಾಗ ಗಿಲ್ಲಿ ಅದಕ್ಕೆ ಬಿಗ್ ಬಾಸ್ ವಿನ್ ಆಗಿದೆಯಾ ಗಿಲ್ಲಿ ಇದೆ ಈ ಒಂದು ಮಾತಿಗೋಸ್ಕರ ಟಕ್ಕರ್ ಕೊಡ್ತಾ ಇಡೀ ಕರ್ನಾಟಕ ಜನರ ಮನಸ್ಸನ್ನೇ ಗೆದ್ದಂಥ ಗಿಲ್ಲಿ ಆಹಾ ಅಂತಂದು ಸ್ಟೂಡೆಂಟ್ಗಳು ಫುಲ್ ಕೇಕಿ ಹೊಡಿತಾರೆ, ವಿಸಿಲ್ ಹಾಕ್ತಾರೆ. ಗಿಲ್ಲಿ ಅಂತಂದು ಫುಲ್ ಕ್ರೇಜ್. ಆ ಒಂದು ವಿಡಿಯೋನು ಕೂಡ ಇಲ್ಲಿ ಫೋಟೋ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ, ನೀವೇ ನೋಡ್ಬೋದು, ಥಂಬ್ಲೈನಲ್ಲಿ ಹಾಕ್ತೇನೆ. ಹಾಗೆಯೇ ಇಲ್ಲಿ ನೋಡಿ, ಒಂದು ಗಿಲ್ಲಿ ಬಂದ ತಕ್ಷಣ ಒಂದು 2 ಟೆಕ್ಸ್ಟ್ ಇಲ್ಲಿ ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಮಾಡು ತಪ್ಪ ಅಂತಂದು ಇಲ್ಲಿ ಮಂಡ್ಯದ ಒಂದು ಸಾಂಗ್ಗೆ ಒಂದು ಡಾನ್ಸ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇಲ್ಲಿ ಒಂದು 4 ಸ್ಟೂಡೆಂಟ್, ನಾನು ಒಬ್ಬನೇ ಮಾಡಿದರೆ ತಪ್ಪಾಗುತ್ತೆ, ನೀವು ನನ್ನ ಜೊತೆ ಸ್ಟೆಪ್ ಹಾಕಿ, ನಾನು ಸ್ಟೆಪ್ ಹಾಕ್ತೀನಿ ಅಂತಂದು ಗಿಲ್ಲಿಯವರು 4-5 ಸ್ಟೆಪ್ ಹಾಕ್ತಾರೆ. ಸ್ಟೂಡೆಂಟ್ಗಳು ಕೂಡ ಸ್ಟೆಪ್ ಹಾಕ್ತಾರೆ. ಆವಾಗ ಆ್ಯಂಕರ್ ಅವರು ಗಿಲ್ಲಿಯವರು ಮಾಡಿದಂಥ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ಅನ್ನೋ ಒಂದು ತಕ್ಷಣ ಇಲ್ಲಿ ಕುಂತಂಥ ಸ್ಟೂಡೆಂಟ್ಗಳು
ಹೋಯ್ ಹೋಯ್ ಸೈಡಿಗೆ ಹೋಗೋ ಗಿಲ್ಲಿ ಬರ್ತಾನೆ, ಸೈಡಿಗೆ ಹೋಗೋ ಗಿಲ್ಲಿ ಅಣ್ಣವ್ರು ಬರ್ತಾನೆ ಅಂತಂದು ಹೇಳ್ತಾರೆ. ಹೋಗೋ ಮಾರಾಯ ಹೋಗೋ ಅಂತಂದು ಆ್ಯಂಕರ್ಗೂ ಕೂಡ ಬರೀತಾರೆ. ಆವಾಗ ಇಲ್ಲಿ ಮತ್ತೆ ಗಿಲ್ಲಿಯವರು ಸಾಂಗ್ ಹಾಡಿದ ತಕ್ಷಣ ಒಂದು ಡೈಲಾಗ್ ಹೇಳಲೇಬೇಕು ನಮಗೋಸ್ಕರ ಅಂದಾಗ ಕೇಳಿ ಒಂದು ವರ್ಷದಿಂದ ನಾನು ಕೂಡ ಅದೇ ಒಂದು ಸಾಂಗ್ ಹಾಡ್ತೀನಿ. ಆ ಒಂದು ಸಾಂಗ್ ಮತ್ತು ಆ ಒಂದು ಸ್ಟೆಪ್ ಬಿಟ್ಟರೆ ನಾನು ಯಾವುದೇ ಸಾಂಗ್ ಹಾಡಲ್ಲ, ನೀವು ಕೇಳಿರ್ಬೋದು ಅಂತಂದು ಗಿಲ್ಲಿಯವ್ರು ಹೇಳ್ತಾರೆ. ಏನೇ ಕೇಳಿದ್ರು ನಾವು ಲೈವ್ನಲ್ಲಿ ನಿಮ್ಮನ್ನು ನೋಡ್ತಾ ಇರೋದೇ ಖುಷಿ, ಗಿಲ್ಲಿ ಒಂದು ಡೈಲಾಗ್ ಪ್ಲೀಸ್ ಅಂತಂದು ಹೇಳ್ತಾ ಇದ್ದಾರೆ. ಅವಾಗ ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಇಲ್ಲಿ ಡೈಲಾಗ್ ನೀವು ನೋಡಿರ್ಬೋದು, ಸಾಂಗ್ ಕೂಡ ನೋಡಿರ್ಬೋದು. ಇಲ್ಲಿ ಅಶ್ವಿನಿ ಮತ್ತು ಜಾನ್ವಿಗೆ ಒಂದು ಕಟ್ಟಿದಂಥ ಸಾಂಗ್ ಇಲ್ಲಿವರೆಗೂ ಟ್ರೆಂಡಿಂಗ್ ಸಾಂಗ್ ಅಂತಂದು ಯಾವುದೇ ಕಾರಣಕ್ಕೂ ಗೊತ್ತಾಗ್ತಿಲ್ಲ. ಯಾವುದಂದರೆ ದೊಡ್ಡವ ದೋಸೆ ಕೊಡು, ಚಿಕ್ಕ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕೂ ಸೊಪ್ಪು, ಗಿಲ್ಲಿ ಮಾಡು ತಪ್ಪು, ಗಿಲ್ಲಿ ಅಂತಂದು ಒಂದು ಸಾಂಗ್ ಹಾಡ್ತಾರೆ. ಸಾಂಗ್ ಹಾಡಿದ ತಕ್ಷಣ ಎಲ್ಲರೂ ಕೂಡ ನಾನು ಕೂಡ ಹಾಡ್ತೀನಿ, ನೀವು ಕೂಡ ಅಷ್ಟು ಹಾಡಿ ಅಂತಂದಾಗ ಗಿಲ್ಲಿ ಅವರು ಹೇಳಿದ ತಕ್ಷಣ ಆಮೇಲೆ ಮೊದಲೇ ಸ್ಟೂಡೆಂಟ್ನಲ್ಲಿ ಕೇಳೋರು ಯಾರು, ಇಡೀ ಕರ್ನಾಟಕ ಒಂದು ಜನರ ಒಂದು ಹೇಗೆ ಇಲ್ಲಿ ಕ್ರೌಡ್ ಇರುತ್ತದೆಯೋ ಅಷ್ಟೊಂದು ಕ್ರೇಜ್ ಯೂನಿವರ್ಸಿಟಿ ಅಂದರೆ ಅದು ಸಪ್ತಗಿರಿ ಯೂನಿವರ್ಸಿಟಿ ಫುಲ್ ಫೇಮಸ್. ಹಾಗೆ ಆರ್ಟಿಸ್ಟ್ಗಳು, ಕಲಾವಿದರು, ಡ್ರಾಮಾದವರು ಎಲ್ಲ ಒಂದು ಆ್ಯಕ್ಟರ್ಸ್ ಕೂಡ ಆಗ್ತಾರಂತೆ ಆ ಒಂದು ಯೂನಿವರ್ಸಿಟಿಯಲ್ಲಿ. ಮತ್ತು ಒಂದು ಸಾಂಗ್ ಕೂಡ ಸ್ಟೆಪ್ ಹಾಕಿದ್ರು. ಹಾಗೆ ಇಲ್ಲಿ ಸ್ಟೂಡೆಂಟ್ಗಳು ಹೇಳ್ತಾರೆ, ಗಿಲ್ಲಿ ಅವರೇ ನೀವು ಕಾವನ್ನ ಯಾವಾಗ ಮದುವೆ ಆಗ್ತೀರಾ, ಕಾವ್ಯನ ಯಾಕೆ ಬಿಟ್ಟು ಬಂದಿದ್ದಾರ, ಕಾವು ಅಂತಂದು ಫುಲ್ ಕ್ರೌಡ್ ಆಗಿ ಜೋರಾಗಿ ಕಾವ್ಯ ಅಂತಂದು ಹೇಳ್ತಾ ಇದ್ದಾರೆ. ಅವಾಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನೀವು ಯಾವುದೇ ಒಂದು ಪ್ರೋಗ್ರಾಮ್ಗೆ ನಾನು ಬಂದೀನಿ ಅಂದರೆ ನಮ್ಮ ಒಂದು ಪ್ರೋಗ್ರಾಮ್ನಲ್ಲಿ ಕಾವು ಅಂತೀರಾ, ಕಾವ್ಯವರು ಒಂದು ಪ್ರೋಗ್ರಾಮ್ಗೆ ಹೋದರೆ ಗಿಲ್ಲಿ ಅಂತೀರಾ, ಏನಿದು ನಿಮ್ಮ ಮಾತಿನ ಅರ್ಥ? ಯಾವುದೇ ಒಂದು ಪ್ರೋಗ್ರಾಮ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಇವಾಗ ಏನೇ ಒಂದು ಪ್ರೋಗ್ರಾಮ್ಗೆ ಗಿಲ್ಲಿ ಹೋದರೆ ಕಾವು ಅಂತೀರಾ ಅಂತಂದಾಗ ಅಷ್ಟೊಂದು ಫೇಮಸ್ ಆಗಿದ್ದೀರಾ ಗಿಲ್ಲಿ ಅವರೇ, ನೀವು ಬಿಗ್ ಬಾಸ್ನಲ್ಲಿ ಎಲ್ಲರನ್ನೂ ಒಂದು ಮನಸ್ಸೋತಿಸಿದ್ದೀರಾ, ಹಾಗೂ ಕಾಮಿಡಿ ಥರ ನೀವು ಕಪ್ ಗೆದ್ದಿದ್ದೀರಾ, ನಿಮಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ, ನಲ್ಲಿ ಎಲ್ಲ ಒಂದು ಟ್ಯಾಲೆಂಟ್ ಇದೆ ಅಂತಂದು ಹೇಳ್ತಾ ಇದ್ದಾರೆ. ನಾನು ಕನ್ನಡ ಮೀಡಿಯಮ್ ಲೋಕಲ್ ಬಡವ ನನಗೆ ಇಷ್ಟೊಂದು ಟ್ಯಾಲೆಂಟ್ ಇಲ್ಲ, ಅದ್ರಾಗ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟು, ನೀವೆಲ್ಲ ನೋಡಿ ನನಗೆ ಫುಲ್ ಫಸ್ಟ್ ಟೈಮ್ ಬಿಗ್ ಬಾಸ್ ಮುಗಿದ ತಕ್ಷಣ ನಾನು ಗಾಬರಿ ಪಟ್ಟಿದಂಥ ಒಂದು ಸ್ಟೇಜ್ ಅಂದರೆ ಈ ಒಂದು ಸಪ್ತಗಿರಿ ಸ್ಟೇಜ್ನಲ್ಲೇ ನಾನು ಗಾಬರಿ ಪಡ್ತಾ ಇದ್ದೀನಿ ಅಂದಾಗ ಮತ್ತೆ ಸ್ಟೂಡೆಂಟ್ಗಳನ್ನು ಇಂಟರ್ವ್ಯೂ ಕೂಡ ಮಾಡ್ತಾರೆ. ನಿಮಗೆ ಏನು ಇಷ್ಟ, ನಿಮಗೆ ಏನು ಮಾಡಬೇಕು ಅಂತ ಅನ್ಕೊಂಡಿರಾ ಅಂದಾಗ ಇಲ್ಲಿ ಗಿಲ್ಲಿ ಅವರು ಎಲ್ಲ ಒಂದು ವೈವಾ ಕ್ವಶನ್ ಥರ ಇಂಟರ್ವ್ಯೂ ಒಂದು 4-5 ಸ್ಟೂಡೆಂಟ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ. ಇಂಟರ್ವ್ಯೂ ಮಾಡುವಾಗ ಎಲ್ಲ ಒಂದು ಮಿರರ್ ಹಿಂದ್ಗಡೆ ಗಿಲ್ಲಿ ಅಂತಂದು ಫುಲ್ಲು ಜೋಶಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಒಂದು ಸ್ಟೂಡೆಂಟ್ ಹೇಳ್ತಾರೆ, ಗಿಲ್ಲಿ ಅವರೇ ನಿಮ್ಮ ಜೊತೆ ನಾನು ಇಂಟರ್ವ್ಯೂ ಮುಖಾಂತರ ಸರ್ ನಾನು ಮಾಡ್ತಾ ಇರೋದು ನಮ್ಮ ಖುಷಿ, ನಿಮ್ಮ ಒಂದು ದೊಡ್ಡ ಅಭಿಮಾನಿ ನಾನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟೂಡೆಂಟ್ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ನಿಮಗೆ ಗೊತ್ತಿರಲೇಬಹುದು, ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಫೋಟೋ ಫ್ರೇಮ್ ಬಿಟ್ಟರೆ ಯಾವುದೇ ಒಂದು ಫೋಟೋ ಫ್ರೇಮ್ ಇನ್ನೂವರೆಗೂ ಸಿಂಗಲ್ ಆಗಿ ಗಿಲ್ಲಿ ಒಂದು ಫೋಟೋ ಫ್ರೇಮು ಕೂಡ ಬಂದಿಲ್ಲ. ಇಲ್ಲಿ ಬರೀ ಗಿಲ್ಲಿ ಕಾವ್ಯವರ ಒಂದು ಫೋಟೋ ಫ್ರೇಮ್ ಬರುತ್ತೆ ಮತ್ತು ಅದರಲ್ಲಿ ಲೈನು ಗಿಲ್ಲಿಯ ಒಂದು ಮನದಾಳನ ಒಂದು ಮಾತು ಕೂಡ ಲೈನ್ ಹಾಕಿರ್ತಾರೆ. ಈ ಒಂದು ಸಪ್ತಗಿರಿ ಒಂದು ಕಾಲೇಜ್ನಲ್ಲಿ ಕೂಡ ಇವಾಗ ಅಭಿಮಾನಿಗಳು ಫೋಟೋ ಕೊಟ್ಟಿದ್ರು. ಹಾಗೆ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಫುಲ್ ಗಾಬರಿಯಿಂದನೇ ಈ ಒಂದು ಕಾಲೇಜ ಅರಮನೆನ ಅಷ್ಟೊಂದು ಲೈಟಿಂಗು ವೆಲ್ಕಮ್ಮು ಎಲ್ಲ ಒಂದು ನಾನು ರಿಸೆಪ್ಷನ್ಗೆ ಬಂದ್ಬಿಟ್ನಾ ಅಂತಂದು ಅಪ್ಪಿ ಕರೆದ್ಬಿಟ್ಟಾರ, ಇಲ್ಲಿ ಕಾಲೇಜ್ ಅಂತ ಅಂದ್ಬಿಟ್ಟು ರಿಸೆಪ್ಷನ್ಗೆ ಕರೆದ್ಬಿಟ್ರಾ ಅಂತಂದು ಗಾಬರಿಯಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಡೀ ಒಂದು ಸ್ಟೂಡೆಂಟ್ಗಳು ಏನಪ್ಪ ಹೇಳಿದರೆ, ನೆಕ್ಸ್ಟ್ ಏನು ಮಾಡ್ತೀರಾ, ನಿಮ್ಮ ಮದುವೆ ಯಾವಾಗ, ನೀವು ಏನು ಮಾಡ್ತಾ ಇದ್ದೀರಾ ಅಂತಂದಾಗ, ನೀವು ಎಲ್ಲಿವರೆಗೂ ಓದಿದ್ದೀರಾ ಅಂತಂದಾಗ, ಇಲ್ಲಿ ನಾನು ಸೆಕೆಂಡ್ PUC ಪಾಸ್ ಅಷ್ಟೇ, ನಾನು ಜಾಸ್ತಿ ಓದಿಲ್ಲ, ಮತ್ತು ಡಿಗ್ರಿ BA ಮಾಡಬೇಕು ಅಂತಂದೆ. ಅಷ್ಟಾಗಿ ನಾನು ಒಂದು ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಹುಡುಗ, ನಾವು ಕಷ್ಟಪಟ್ಟು ಮತ್ತು ಬೆಂಗಳೂರಿಗೆ ಏನಾದರೂ ಸಾಧನೆ ಮಾಡಬೇಕು ಅಂತಂದು ಅಲ್ಲಿ 4 ವರ್ಷದಿಂದ ಮನೆ ಬಿಟ್ಟಂಥ ಒಂದು ಹುಡುಗ 10th ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಏನಾದರೂ ಮಾಡಿ ಸಾಧನೆ ಮಾಡಿನೇ ನಮ್ಮ ಹಳ್ಳಿಗೆ ಬರಬೇಕು ಅಂತಂದು ಬಂದವನು ಇಲ್ಲಿವರೆಗೂ ಹೋಗಿಲ್ಲ. ಕೊನೆಗೂ ನೀವು ಗಿಲ್ಲಿಯವರು ಸಾಧನೆ ಮಾಡೇ ಬಿಟ್ಟರು. ಇಲ್ಲಿ
10th ಮುಗಿದ ತಕ್ಷಣ ಗಿಲ್ಲಿ ಅವರು ಬೆಂಗಳೂರಿಗೆ ಬಂದು ಅವರು ಕಷ್ಟಪಟ್ಟಂಥ ಒಂದು ರೀತಿ ನೋಡಿದರೆ ಇವಾಗ ಅವರು ಬಡವರ ಮಕ್ಕಳು ಇವಾಗ ಕಷ್ಟ ಆದಮೇಲೆ ಇಲ್ಲಿ ಸುಖ ಸಿಗುತ್ತದೆ. ಇವಾಗ ಗಿಲ್ಲಿಯವರು ಕೂಡ ಸುಖದಲ್ಲಿ ಇವಾಗ ಎಷ್ಟೇ ಒಂದು ಇವಾಗ ಟ್ರೆಂಡಿಂಗ್ನಲ್ಲಿ ಇದ್ದಾರೆ, ಫೇಮಸ್ನಲ್ಲಿ ಇದ್ದಾರೋ ಕೂಡ ಅವರ ಒಂದು ಸಂಭಾವನೆ ಕೇಳಿದರೆ ನೀವೇ ಶಾಕ್ ಆಗ್ತೀರಾ. ಇಲ್ಲಿ ಒಂದು ಪ್ರೂಫ್ ಸಮೇತ ತೋರಿಸ್ತೀನಿ. ಇವಾಗ ನೋಡಿ, ಒಂದು ಇವೆಂಟ್ದವರು ಇಲ್ಲಿ ಬೆಳಗಾವಿ ಇವೆಂಟ್ದವರು ಅರ್ಧ ಗಂಟೆ ನೀವು ಸಂಭಾವನೆ ಎಷ್ಟು ಗಿಲ್ಲಿಯವರೇ ಅಂತ ಗಿಲ್ಲಿ ಸರ್ ಅಂದಾಗ ನಾನು ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಮಾಡಲ್ಲ. ನನ್ನ ಒಂದು ಬಸ್ ಚಾರ್ಜ್ ಮತ್ತು ಊಟದ ಚಾರ್ಜ್ ಕೊಟ್ಟರೆ ಸಾಕು, ನಿಮಗೆ ಎಷ್ಟು ಪ್ರೀತಿಯಿಂದ ಕೊಡ್ತೀರಾ ಅಷ್ಟೊಂದು ನಾನು ಸ್ವೀಕರಿಸ್ತೀನಿ ಅಂತಂದು ಗಿಲ್ಲಿಯವರು ಹೇಳಿದರು. ಮತ್ತು ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಮ ನಂಬರ್ ಕೊಡಿ, ಇದು ನೀವು ಸ್ಟೂಡೆಂಟ್ಗೆ ಏನಾದರೂ ಒಂದು ಅನಿಸಿಕೆ ಹೇಳಿ, ಮಾತು ಹೇಳಿ, ಒಂದು ಏನಾದರೂ ಅವ್ರಿಗೆ ಅಂತಂದಾಗ ಉತ್ತೇಜನ ಒಂದು ಕೊಡೋ ಒಂದು ಉದ್ದೇಶಕ್ಕಾಗಿ ಅಂದಾಗ ವಾಟ್ಸಪ್ ಗ್ರೂಪ್ ಇದೆ ಅಲ್ವಾ, ಅದಕ್ಕೆ ನಾನು ನಂಬರ್ ಕೊಟ್ಬಿಡಿ ಅಂದಾಗ ಓಹೋ ಗಿಲ್ಲಿ ಇಲ್ಲಿ ಹಾಳಾಗ್ತಾ ಇದೆಯಾ ಅಂತಂದು ಹೇಳ್ತಾರೆ ಸ್ಟೂಡೆಂಟ್ಗಳು. ಯಾಕಂದರೆ ಇಲ್ಲಿ ಗಿಲ್ಲಿ ಯಾವಾಗಲೂ ಹೆಣ್ಮಕ್ಳಿಗೆ ಲೇಡೀಸ್ಗೆ ಕಾಲ್ ಹಾಕೋರೆ, ಯಾವಾಗಲೂ ಕಾಲ್ ಹಾಕೋರೆ. ಆವಾಗ ವಾಟ್ಸಪ್ ಗ್ರೂಪ್ಗೆ ಲೇಡೀಸ್ ಗ್ರೂಪ್ಗೆ ಒಂದು ನನ್ನ ನಂಬರ್ ಕೊಟ್ಬಿಡಿ, ನಾನು ಇವಾಗ ಹೇಳ್ಬಿಡ್ತೀನಿ, ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಅಂದಾಗ ಹೋ ಗಿಲ್ಲಿ ಅಂತಂದು ಹೇಳ್ತಾರೆ. ಆವಾಗ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಇವಾಗ ಸಂಭಾವನೆ ಕೂಡ ಅವ್ರಿಗೆ ಜಾಸ್ತಿ ಆಗಿದೆ, ಡಬಲ್ ಆಗಿದೆ. ಇನ್ನು ಮುಂದೆ ಇವಾಗ ಅವರ ಒಂದು ಸಂಭಾವನೆ ಬರೀ ಒಂದು 50,000 ಒಳಗಡೆ 20,000, ಒಂದು 30-40,000 ಇತ್ತು. ಇವಾಗ ಸಂಭಾವನೆ ಇಲ್ಲಿ ಈ ಒಂದು ಇವೆಂಟು ಫುಲ್ ಫೇಮಸ್ ಆಗ್ತಾ ಇದ್ದಾರೆ, ಒಂದು ದೊಡ್ಡ ಒಂದು ಇವೆಂಟ್ಗೂ ಹೋಗ್ತಾ ಇದ್ದಾರೆ. ಅವರ ಒಂದು ಸಂಭಾವನೆ ಜಾಸ್ತಿ ಆಗಿದೆ. ಹಾಗೆ ಇನ್ನೂ ಸಾಕಷ್ಟು ಒಂದು ಪ್ರೋಗ್ರಾಮ್ಗಳಲ್ಲಿ 4 ತಿಂಗಳ ಬಿಗ್ ಬಾಸ್ ಮುಗಿದರೂ ಕೂಡ ಅವರ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ, ಗಿಲ್ಲಿ ಒಂದು ಕ್ರೇಜ್ ಮತ್ತು ಕಾವ್ಯ ಗಿಲ್ಲಿ ಅವರ ಒಂದು ಪೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.